ಆರಾಮ. ನಾನು ನಮ್ಮ ಸಿ ಒ ಜೊತೆನೇ ಹೇಳ್ತಿದ್ದೆ, ಸರ್ ನಾನು ಇಷ್ಟು ವರ್ಷ ಮಾಡಿದೆ, ಇನ್ನು ನನ್ನ ಹತ್ರ ಸಾಧ್ಯ. ಕೆಳಗಡೆ ಎಲ್ಲ ಇದ್ದವ್ರು ಇದ್ದಾರಲ್ಲ ಅವ್ರನ್ನ ಕರ್ಕೊಂಡೋಗಿ, ನಾನು ನಿಮ್ಮ ಬ್ಯಾಕ್ ಇರ್ತೀನಿ, ಯಾವತ್ತೂ ನಾನು ಬಿಟ್ಟೆಲ್ಲ ಹೋಗೋದಿಲ್ಲ, ನಾನು ನಿಮ್ಮ ಹಿಂದ್ಗಡೆಯಿಂದ ಬರ್ತೆ ಸರ್ ಅದು. -47 ಡಿಗ್ರಿ ತನಕ ನಾವು ಮಾಡಿದ್ವಿ. ಒಬ್ಬನ ಇನ್ನೊಬ್ಬನ ಟಚ್ ಮಾಡಿದರೆ ಕರೆಂಟ್ ಹೊಡೆಯುತ್ತೆ. ಗ್ಲೌಸ್ ಇಲ್ಲದೆ ಯಾವುದೇ ಒಂದು ಕಬ್ಬಿಣದ ಐಟಮನ್ನು ಮುಟ್ಟುವಂಗಿಲ್ಲ, ಮುಟ್ಕೊಂಡ್ರೆ ಕೈಯಲ್ಲಿ ಹಿಡ್ಕೊಂಡ್ಬಿಡ್ದು. ಒಮ್ಮೊಮ್ಮೆ ಅನ್ನಿಸ್ತಿತ್ತು, ಯಾಕಾದರೂ ನಾವಲ್ಲಿ ಹೋದ್ರಪ್ಪ, ಯಾಕೆ ಹೋಗಬೇಕು, ನಾವು ಅವರನ್ನು ಕಾಪಾಡೋಕೆ ಹೋಗೋಕ್ಕಿತ್ತು, ಅವ್ರು ನಮ್ಮನ್ನು ಸಾಯಿಸ್ತಾರೆ, ನಮಗಾಗೆ ಇದು ಮಾಡ್ತಾರೆ. ರೋಡ್ ಬಂದ್ ಮಾಡ್ಕೊಂಡು ನಮಗೆ ಕಲ್ಲು ಹೊಡಿಯೋದು ನೋಡ್ತಿರೋ, ನಾವು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಊರಿನವ್ರು ನಮ್ಮ ಮೇಲೆ ಕಲ್ಲು ಹೊಡಿತಾರೆ. ಅದರ ಅನುಭವ ಏನು? ನಾನು ಲಡಾಖ್ ಹೋದವಾಗ ಲಾಸ್ಟ್ ನಂಗೊಂದು ಎರಡು ವರ್ಷ ಉಳಿದಿತ್ತು ಸರ್ವೀಸ್. ಲಾಸ್ಟ್ 2 ಇಯರ್ ನಂದು ಅದು ಲಾಸ್ಟ್ ಪೋಸ್ಟಿಂಗು. ನಂಗೆ ಮೊದಲೇ ಗೊತ್ತಿತ್ತು ನಂದು ಲಾಸ್ಟ್ ಪೋಸ್ಟಿಂಗ್ ಇದ್ದು ಅಂತ. ಆಮೇಲೆ ನೀವು ಡಿಸೈಡ್ ಮಾಡಿದ್ರಿ? ಹಾಂ, ಡಿಸೈಡ್ ಮಾಡಾಗಿತ್ತು. ನಂದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಸೆಸಿಂಗಲ್ಲಿ ಪ್ರೊಸೆಸಿಂಗ್. ಇನ್ನು ನಾನು ಅವಾಗ ಸ್ವಲ್ಪ ಇನ್ನೇನು ನಾ ಇಷ್ಟು ವರ್ಷ ಮಾಡಿದ್ದೀನಿ, ಸ್ವಲ್ಪ ನಮ್ಮ ಡಿಫೆನ್ಸ್ ಮೋಡಲ್ಲಿದ್ದೆ. ಆದಷ್ಟು ನಾನು ಹಿಂದೆ ಉಳಿಬೇಕು, ಆರಾಮಾಗಿರ್ಬೇಕು, ಸ್ವಲ್ಪ ನಾನು ನಮ್ಮ ಸಿ ಒ ಜೊತೆನೇ ಹೇಳ್ತಿದ್ದೆ, ಸರ್ ನಾನು ಇಷ್ಟು ವರ್ಷ ಮಾಡಿದೆ, ಇನ್ನು ನನ್ನ ಹತ್ರ ಸಾಧ್ಯ ಇಲ್ಲ, ನಾನು ಅಷ್ಟು ತಗೊಳ್ಳೋದಿಲ್ಲ ಅಂತ. ಆದರೆ ನನಗೆ ಅವರು, ನೀನು ಕೋರ್ ಕಮಾಂಡರ್ ಜೊತೆ ಇದ್ದೆ, ಅಲ್ಲಿದ್ದೆ ಇಲ್ಲಿದ್ದೆ ಅಂತಿದೆ, ಈಗ ನಾನು ಬಂದವಾಗ ನೀನು ಯಾಕೆ ಆ ರೀತಿ ಹೇಳ್ತಿದ್ದೀಯ ನೀನು ಅಂತ ಅಂದರು. ಫಸ್ಟ್ ದಿನ ನಾವು ಲೇಯಲ್ಲಿ 1 ತಿಂಗಳ ಇದ್ದು, ಕ್ಲೈಮೇಟೇಷನ್ ಎಲ್ಲ ಮುಗಿದ ಮೇಲೆ ಮೇಲ್ಗಡೆ ಹೋಗುವಾಗ ನನ್ನ ಹತ್ರ ಫಸ್ಟ್ ದಿನ ಕರೆದು ನೀನೇ ಬರಬೇಕು ಅಂತ ಅಂದರು. ನಾನು ಸಾಧ್ಯ ಇಲ್ಲ ಅಂತ, ನಿಮ್ಮ ಕೆಳಗಡೆ ಎಲ್ಲ ಇದ್ದವ್ರು ಇದ್ದಾರಲ್ಲ ಅವ್ರನ್ನ ಕರ್ಕೊಂಡೋಗಿ, ನಾನು ನಿಮ್ಮ ಬ್ಯಾಕ್ ಇರ್ತೀನಿ, ಯಾವತ್ತೂ ನಾನು ಬಿಟ್ಟೆಲ್ಲ ಹೋಗೋದಿಲ್ಲ, ನಾನು ನಿಮ್ಮ ಹಿಂದ್ಗಡೆಯಿಂದ ಬರ್ತೆ ಸರ್ ಅಂದು. ಸಾಧ್ಯನೇ ಇಲ್ಲ, ನೀನೇ ಬರಬೇಕು ಅಂದರೆ ಡ್ರೈವಿಂಗ್ ಅಲ್ಲಿ ಡ್ರೈವಿಂಗ್ ಏನು ಕಂಟಿನ್ಯೂಸ್ ಡ್ರೈವಿಂಗ್ ಮಾಡಿ ಇಲ್ಲ. ನಾನು ಈ ಆಫೀಸರ್ ಜೊತೆ ಬಂದ ಮೇಲೆ ಅಲ್ಲಿ ಒಂದು ಡ್ರೈವಿಂಗ್ ಅಂದರೆ ಏನು ಅಂದರೆ ನಂಬಗೆಸ್ತರನ್ನು ಮಾತ್ರ. ಕರೆಕ್ಟ್. ನಾನು ಇದ್ದಷ್ಟು ದಿನ ಎಷ್ಟೊತ್ತಿಗೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಇದ್ದಷ್ಟು ದಿನ ನಮ್ಮ ಸಿ ಒ ಇನ್ನೊಂದು ಗಾಡಿ ಮೇಲೆ ಕೂತ್ಕೊಂಡಿಲ್ಲ. ನಮ್ಮ ಸಿ ಒ ಒಬ್ಬರಿದ್ರು, ಎಲ್ಲೇ ಇರಲಿ ರಾತ್ರಿ 5 ಗಂಟೆ ಬರಲಿ, ಬೆಳಿಗ್ಗೆ 5 ಗಂಟೆ ಬರಲಿ, ಮತ್ತೆ 7:15 ಹೋಗೋದಿದ್ರು ನಾನೇ ಹೋಗ್ಬೇಕು. ಹಾಗೆಲ್ಲ ರೆಸ್ಟ್ ಮಾಡೋದಿದ್ರು, ಎಲ್ಲೂ ಹೋಗಲಿಕ್ಕಿಲ್ಲ ಅಂದ್ರೆ ರೆಸ್ಟ್ ಮಾಡೋದಿದ್ರು ನಂಗೆ ರೆಸ್ಟ್ ಮಾಡ್ಬೋದು, ನಾನು ಎಲ್ಲೂ ಬಿಡ್ತಿರ್ಲಿಲ್ಲ. ಲದ್ದಾಖಲ್ಲಿ ಡ್ರೈವಿಂಗ್ ಅಂದ್ರೆ ತುಂಬ ಕಷ್ಟ. ಹೌದಪ್ಪ. ಲದ್ದಾಖ್ ಡ್ರೈವಿಂಗು ಅಂದರೆ ಅಲ್ಲಿ ನಾರ್ಮಲ್ ಡ್ರೈವಿಂಗ್ ಎಲ್ಲರೂ ಮಾಡ್ತಾರೆ, ಕಾಮನ್ ಆಗಿ ಎಲ್ಲರೂ ಮಾಡಿರ್ತಾರೆ. ಈ ಕಮಾಂಡರ್ ಲೆವೆಲ್ ಇದೆಯಲ್ಲ ತುಂಬ ಕಷ್ಟ. ಯಾಕೆಂದರೆ ಅವರಿಗೆ ನೈಟು ಪರ್ಮಿಷನ್ ಇದೆ, ಅವ್ರು ರಾತ್ರಿ ಬೇಕಾರ್ಬೋದು, ಬೆಳಿಗ್ಗೆ ಬೇಕಿದ್ರು ಬರ್ಬೋದು. ಲೇ ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ನಮ್ಮದೊಂದು ಕಮಾಂಡ್ರ್, ಬ್ರಿಗೇಡ್ ಕಮಾಂಡ್ರ್ ಇದ್ರು, ನಾವು 1-2 ದಿನ ಕರ್ಕೊಂಡು ಹೋಗಿದ್ದೇವೆ. 1 ಗಂಟೆಯಲ್ಲಿ 60 ಕಿಲೋಮೀಟ್ರ್ ಹೋಗಿ ಮುಟ್ಟಬೇಕು ಅಂತಾರೆ. ಸ್ನೋ ಫಾಲ್ ಆಗ್ತಿದೆ, ಅವ್ರ ಜೊತೆ ಮ್ಯಾಮ್ ಇದ್ದಾರೆ. ಮತ್ತು ನನಗೆ ಗೊತ್ತಿಲ್ಲ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ, ನನಗೆ 1 ಗಂಟೆ ಒಳಗಡೆ ಹೋಗಿ ಮುಟ್ಬೇಕು, ನೀ ಹೇಗೆ ಹೋಗ್ತೀಯೋ ಗೊತ್ತಿಲ್ಲ ಅಂತ. ಚೈನ್ ಹಾಕಿದರೆ ಗಾಡಿ ಸ್ಪೀಡ್ ಹೋಗೋದಿಲ್ಲ, ಚೈನ್ ಹಾಕಿಲ್ಲ ಅಂದರೆ ಸ್ನೋ ಫಾಲ್ ಆಗ್ತಾಯಿದೆ. ನೀವು ನೋಡಿರ್ಬಾ ಚುಮಾತ್ ಏರಿಯಾ, ತುಂಬ ಕಾರು ಸೈಡ್ ಅಂತೂ ತುಂಬ ಹಾರ್ಡ್ ಡ್ರೈವಿಂಗ್. ಯಾವ ಗಾಡಿ? ಟಾಟಾ ಸುಮೋ. ಸುಮೋ ಅಲ್ಲ, ಇದು ನೆನಪೈತಿ ಈಗ, ಇರಲಿ ಬಿಡಿ. ಸಫಾರಿ. ಸಫಾರಿ ಓಲ್ಡ್ ಸಫಾರಿ. ಓಲ್ಡ್ ಸಫಾರಿ. ಈಗ ನಮ್ಮದು ಹೊಸ ಸಫಾರಿ, ಅದೇ. ಬಟ್ ಆರ್ಮಿ ಅವರಿಗೆ 4x4 ಬಂದಿದೆ, ಈಗೆಲ್ಲ ಇಶ್ಯೂ ಆಗಿಬಿಟ್ಟಿದೆ ಎಲ್ಲರಿಗೂ. ಸಫಾರಿ ತಗೊಂಡು ನಾನು ನಿಜ ಹೇಳ್ತೇನೆ, ನಾನು ಆಮೇಲೆ ಬಂದಮೇಲೆ ಸಿ ಒಗೆ ಹೇಳಿದ್ದೀನಿ ಇನ್ನು ನಾನು ಹೋಗೋದಿಲ್ಲ ಅಂತ. ನಾನು 55 ನಿಮಿಷಕ್ಕೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಬಿಡಿಸಿದೆ. 55 ನಿಮಿಷಕ್ಕೆ ನಾನು
ಲೇ ಅಲ್ಲಿ ಒಂದು ಅಫ್ಸರ್ ಮೆಸ್ ಇದೆ, ಅಲ್ಲಿ ತಗೊಂಡು ಬಂದುಬಿಟ್ಟಿದ್ದೀನಿ. ವಾಪಸ್ ಹೋಗುವಾಗ ನನ್ನ ಬ್ಯಾಕಪ್ ಗಾಡಿ 2 ಗಂಟೆ ನಂತರ ಬಂದಿದೆ. ವಾಪಸ್ ಹೋಗುವಾಗ ಬ್ಯಾಕಪ್ ಗಾಡಿ ಇದ್ಕೋಯ್ತು, ಅಂಗಡಿ ಒಳಗೆ ಹೋಗಿ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಆಮೇಲೆ ಅವರು ಗಾಡಿ ಅಲ್ಲೇ ಬಿಟ್ಟು ಬ್ಯಾಕಪ್ ಇಲ್ಲದೆ ಬ್ರಿಗೇಡ್ ಕಮಾಂಡ್ರನ್ನ ವಾಪಸ್ ತಗೊಬಂದು ಮನೇಲಿ ಬಿಟ್ಟು ಆಮೇಲೆ ನಾನು ಬರೋದಿಲ್ಲ ನಿಮ್ಮ ಹತ್ರ ಅಂತ ಹೇಳಿ ಬಂದಿದ್ದೆ. ಅಷ್ಟು ಹಾರ್ಡ್ ಡ್ರೈವಿಂಗ್ ಅಲ್ಲಿ ಲದ್ದಾಖಲ್ಲಿ. ಅಲ್ಲ, ಅವ್ರಿಗೇನು ಜೀವದ ಭಯ ಇರೋದಿಲ್ಲ ಕಾಣುತ್ತೆ. ಹಾಗಲ್ಲ, ಜೀಪದ ಭಯ ಅಂತಲ್ಲ, ಆ ಟೈಮಿಗೆ ಹೋಗ್ಬಿಟ್ಬೇಕು. ಅಲ್ಲ ಅವ್ರಿಗಿಂತ ಹೈಯರ್ ಆಫೀಸರ್ಗಳು ಬಂದು ಟೈಮಿಂಗ್ಸ್ ಅದೇ ಎಲ್ಲೋ ಅಚಾನಕ್ ಆಗಿ ಪ್ರೋಗ್ರಾಮ್ ಆದವಾಗ ಹೌದು, ಆ ಟೈಮಿಂಗಿಗೆ ಹೋಗಿ ಮುಟ್ಟಬೇಕು. ಒಂದು ಸೀನಿಯರ್ ಬರೋದಕ್ಕಿಂತ ಮೊದಲೇ ಇವ್ರು ಹೋಗಿ ನಿಂತಿರ್ಬೇಕು ಅಲ್ಲಿ. ಅವಾಗ ಇದೆಲ್ಲ ನೋಡೋದಿಲ್ಲ, ಏನಾಗತ್ತೋ ಏನಾಗೋದಿಲ್ಲ ಅಂತ ಹೋಗಿ ಮುಟ್ಟೋದು ಫಸ್ಟ್. ನನಗೆ ಆ್ಯಕ್ಚುಲಿ ಅವತ್ತು ಮಾತ್ರ ತುಂಬ ಹಾರ್ಡ್ ಅನಿಸಿತ್ತು, ಎಂಥ ಲೈಫ್ ಅಪ್ಪ ಅಂತ. ನಾನು ಬಂದು ಆಮೇಲೆ ಹೋಗಿ ಹೇಳಿದೆ. ಅದರ ನಂತರ ಬೇಡಪ್ಪ ನೀನು ಕಳಿಸೋದಿಲ್ಲ ಅಂದ್ರೆ ಆಮೇಲೆ ನಾ ಇವ್ರ ಜೊತೆನೇ ಇದ್ದೆ. ಇನ್ನೊಂದು ದಿನ ನಾವು ಲೇಯಿಂದ ವಾಪಸ್ ಹೋಗುವಾಗ ನಮ್ಮ ಬ್ಯಾಕಪ್ ಗಾಡಿ ಕೆಳಗೆ ಹೋಗ್ಬಿಟ್ಟಿತ್ತು. ಅದು ನಮ್ಮ ಹತ್ರನೇ ಯೂನಿಟಿಗೆ ಬಂದು ಇನ್ನೊಂದು 1.5-2 ಕಿಲೋಮೀಟ್ರ್ ಅಂದರೆ ನಾವು ಯೂನಿಟಿಗೆ ಬಂದಿರ್ತೀವಿ. ಒಂದು ಟರ್ನಿಂಗಲ್ಲಿ ನಾನು ಕ್ರಾಸ್ ಆಗಿದ್ದೀನಿ, ಇನ್ನೊಂದು ಜಿಪ್ಸಿ ಕೆಳಗೆ ಹೋಗ್ಬಿಟ್ಟಿತ್ತು. ಆದರೆ ಏನು ಅಂದರೆ ಅಲ್ಲೊಂದು ಸ್ಟೆಪ್ ಮಾಡಿಟ್ಟಿದ್ರು, ಅಲ್ಲೋಗಿ ನಿಂತ್ಕೊಂಡಿತ್ತು. ಅದ್ಲ ಏನೂ ಆಗಿಲ್ಲ, ಕ್ಯಾಸುಯಾಲಿಟಿ ಏನೂ ಆಗಿಲ್ಲ. ಅದು ಗಾಡಿ ಹೋಗಿ ಇಲ್ಲಿಂದ ಸ್ಕಿಡ್ ಆಗಿ ಕೆಳಗಡೆ ಹೋಗಿ ನಿಂತು. ಆಮೇಲೆ ಅದನ್ನು ಒತ್ತಿ ಹೊರಗೆ ತೆಗೆದು ಲದ್ದಾಖಲ್ಲಿ ಡ್ರೈವಿಂಗ್ ತುಂಬ ಹಾರ್ಡು. ಆಮೇಲೆ ಆ ವೆದರ್ ಜೊತೆ ಹೊಂದ್ಕೊಳ್ಳೋದು -47 ತನಕ ನಾನು ಪ್ರಯಾಣ ಮಾಡೋದೇ ಭಯಾನಕ. -47 ಡಿಗ್ರಿ ತನಕ ನಾವು ಮಾಡಿದ್ವಿ. ಇನ್ನೊಬ್ಬನ ಟಚ್ ಮಾಡಿದರೆ ಕರೆಂಟ್ ಹೊಡಿಯುತ್ತೆ, ಶಾಕ್ ಹೊಡಿತದೆ, ಹಿಮೋಗ್ಲೋಬಿನ್ ಜಾಸ್ತಿ ಆದ ಕೂಡಲೇ ಅಷ್ಟು ಇದು. ಆಮೇಲೆ ಓಪನ್ ಗ್ಲೌಸ್ ಇಲ್ಲದೆ ಯಾವುದೇ ಒಂದು ಕಬ್ಬಿಣದ ಐಟಮನ್ನು ಮುಟ್ಟುವಂಗಿಲ್ಲ, ಮುಟ್ಕೊಂಡ್ರೆ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತವೆ. ಅಷ್ಟು ಹಾಗೆ ಇದಿದೆಯಲ್ಲ. ನಿಮಗೆ ಅದು ತೊಂದರೆ ಆಗಿಲ್ಲ? ನನಗೇನಾಗಿಲ್ಲ. ನನಗೆ ಅದೇನೋ ಅದಕ್ಕೆಲ್ಲ ಮೊದಲು ಟ್ರೈನಿಂಗ್ ಮಾಡಿರ್ತಾರಲ್ವ? ಟ್ರೈನಿಂಗ್ ಏನೋ ಗೊತ್ತಿಲ್ಲ. ಅದು ಟ್ರೈನಿಂಗ್ ಅಂತ ನಾವು 1 ತಿಂಗಳಲ್ಲಿ ಕ್ಲೈಮೇಟೇಷನ್ನಿಂದ ಹೋಗಿ ಅಲ್ಲಿ ಹೋದ್ರೆ ಮತ್ತು ಟ್ರೈನಿಂಗ್ ಏನೂ ಇಲ್ಲ ಅದಕ್ಕೆ. ಈ ಕೋಲ್ಡಿಗೇನು ಟ್ರೈನಿಂಗ್ ಇಲ್ಲ. ಅಲ್ಲಿ ಏನಿದ್ರು ಬಟ್ಟೆನ ಹಾಕ್ಕೊಳ್ಳೋದಷ್ಟೇ. ನೀವು ಎಷ್ಟು ಲೇಯರ್ ಬಟ್ಟೆ ಹಾಕ್ಕೊಂಡಿದ್ದೀರ ಅಷ್ಟೇ ನಿಮ್ಮ ಒಳಗಡೆ ಉಳಿದು. ವಾರಕ್ಕೆ 1 ದಿನ ಸ್ನಾನ. ಆಮೇಲೆ ಅಲ್ಲಿ ಫುಡ್ಡು ಎಲ್ಲ ಪ್ಯಾಕೆಟೆಡ್ ಫುಡ್ಗಳು. ಚಳಿದಿಂದಲ್ಲಿ ತುಂಬ ಕಷ್ಟ. 2 ವರ್ಷ ಕಳೆದಿದ್ದು ಲೇಹದಲ್ಲಿ. ಫಸ್ಟ್ 1 ವರ್ಷ ತುಂಬ ಕಷ್ಟ ಆಯಿತು. ಆ ಸೆಕೆಂಡ್ ಇಯರ್ ತೊಂದರೆ ಆಗಿಲ್ಲ, ಅಭ್ಯಾಸ ಆಗಿತ್ತು. ಆ ಫಸ್ಟ್ ಇಯರ್ ಮಾತ್ರ ಎಲ್ಲಿ ನೋಡಿದ್ರು ಬರ್ಫು. ಹೌದು, ಅದರ ಮೇಲೆ ಮತ್ತೆ ಎಲ್ಲ ಸೂರ್ಯನ ಬೆಳಕು ಬಿದ್ದರೆ ಅದು ಬೇರೆ ರಿಫ್ಲೆಕ್ಟು, ಕಣ್ಣು ಹಾಳಾಗುವಂಥ ಭಯ. ಗ್ಲೌಸು, ಇಕ್ವಿಪ್ಮೆಂಟನ್ನು ಕಾಪಾಡ್ಕೊಳ್ಳೋದೇ ಕಷ್ಟ ಅದರಲ್ಲಿ. ಆದರೂ ನಾವು ಅಲ್ಲಿ ಗಿಡ ಎಲ್ಲ ನೆಟ್ಟು ಬಂದಿದ್ದೀವಿ. ಕೆಲವು ಗಿಡವನ್ನು ನಮ್ಮ ಇದರಲ್ಲಿ ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಗಿಡ ನೆಡೋದು ಅಂತ ಹೇಳಿ ತುಂಬ ಗಿಡ ನೆಟ್ಟು ಬಂದಿದ್ದೀವಿ. ಅದು ಏನಾಯ್ತು ನಾವು ಬೆಳೆದಿದೆಯಾ ಏನೋ ಗೊತ್ತಿಲ್ಲ. ನಮ್ಮ ಏರಿಯಾ ಎಲ್ಲ ಅಲ್ಲಿ ಮತ್ತು ಚೈನಾ ಬಾರ್ಡ್ರಲ್ಲೇ ಇದೆ. ಅಲ್ಲೇನೋ ನಿಮಗೆ ಘರ್ಷಣೆ ಏನಾಗಿಲ್ಲ? ನಾವು ಇರುವಾಗ ಆಗಿಲ್ಲ. ಅದಕ್ಕೂ ನಮಗಿಂತ ಮೊದಲೇ ಆಗಿತ್ತಂತೆ. ಆವಾಗ ನಾವು ರಿಲೀವ್ ಮಾಡಿರೋ ಯೂನಿಟ್ನವ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಲ್ಲಿ. ನಾವಿರುವಾಗ ಏನೂ ಆಗಿಲ್ಲ. ನಾವು ಈ ಚೈನಾ ಜೊತೆ ಮಾತುಕತೆ ಎಲ್ಲ ಆಗುತ್ತಲ್ಲ, ಆವಾಗ ಅದಕ್ಕೆಲ್ಲ 1-2-3 ಅಟೆಂಡ್ ಮಾಡಿದ್ದೀನಿ. ನಾನು ಹೋಗಿದ್ದೆ ಅವ್ರ ಜೊತೆ. ಕಮಾಂಡರ್ಸ್ ಲೆವೆಲಲ್ಲಿ ಮೀಟಿಂಗ್ ನಡೀತದೆ. ಚುಸೂಲು ಮತ್ತು ಅಲ್ಲಿ ನಡೆಯುತ್ತದೆ ಅದು. ಆ ಏರಿಯಾದಲ್ಲಿ 3 ಇದನ್ನು ಅಟೆಂಡ್ ಮಾಡಿದ್ದೀನಿ. ತುಂಬ ಬೆಳಿಗ್ಗೆ ಸ್ಟಾರ್ಟ್ ಆದರೆ 10 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 1 ಗಂಟೆ 2 ಗಂಟೆ ತನಕ ನಡೀತದೆ ಅಲ್ಲಿ ಮಾತುಕತೆ. ಚೈನಾ ಮತ್ತು ಅವರು ಬಂದಿರ್ತಾರೆ, ನಮ್ಮ ಆರ್ಮಿಯವರು ಹೋಗಿರ್ತಾರೆ. ತುಂಬ ಡೆಲ್ಲಿಯಿಂದ ಬರ್ತಾರೆ ಅವರು. ಅಲ್ಲಿ ಇದರಲ್ಲಿ ನೋಡಿದರೆ ಚೈನಾದವರು ತುಂಬ ಹಾರ್ಡ್ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ
ನಿಂತ್ಕೊಂಡ್ರೆ ಅವರು ಅಲ್ಲಾಡ್ದೆ ನಿಂತ್ಕೊಂಡಿರ್ತಾರೆ. ಅವರು ನಮಗೆಲ್ಲರೂ ಅಂತಾರೆ ಚೈನೀಸ್ ಆರ್ಮಿ ಸಾಫ್ಟು ಅಂತ. ಅವಾಗ ಅನಿಸಿದ್ದು ಇವ್ರು ನೋಡಿದ್ರೆ ನಮಗಿಂತ ಹಾರ್ಡ್ ಏನೋ ಅನಿಸ್ತು. ಅದು ನಮ್ಮ ಹತ್ರ ಬಡಿಗೆಯಲ್ಲಿ ತಿನ್ಕೊಂಡೋಗಿದ್ದಾರೆ ಏನೋ ಇವಾಗ ನಮ್ಗೆ ಆ ಬಡಿಗೆ ತಿನ್ನೋ ಇದಿದೆ. ಇವಾಗ ನಮ್ಮವರು ಆವಾಗ ಗೊತ್ತಿರಲಿಲ್ಲ ಹೀಗೆಲ್ಲ ಆಗಬಹುದು, ಅಚಾನಕ್ ಆಗಿರುತ್ತೆ. ಇವಾಗ ಅದಕ್ಕಾಗೇ ಟ್ರೈನಿಂಗ್ ನಡೆಯುತ್ತೆ, ನಮಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಒಂದು ವೇಳೆ ಆ ರೀತಿ ನಡೆದ್ರೆ ಯಾವ ರೀತಿ ಅವ್ರನ್ನ ಇದು ಮಾಡಿ. ಆವಾಗ ಕೆಲವು ಚೈನೀಸ್ ಆರ್ಮಿ ಸುಳ್ಳು ಹೇಳಿದೆ. ಆ್ಯಕ್ಚುಲಿ ಅವ್ರಿಗೆ ಏನಾಗಲಿಲ್ಲ, ಇಲ್ಲ ಸುಳ್ಳು, ತುಂಬ ಕ್ಯಾಜುಯಾಲಿಟಿಗಳು ಆಗಿದೆ ಅವಾಗ. ಯಾಕೆಂದರೆ ಆ ಏರಿಯಾಗೆ ಹೋದರೆ ಗೊತ್ತಾಗ್ಬಿಡ್ತದೆ ಯಾರು ಸುಮ್ಮನೆ ಯಾರು ಹೊಡೆತ ತಿಂದ್ಕೊಂಡೇನು ಬಂದಿದ್ದು ಬಡ್ದಾಕಿದ್ದಾರೆ. ಸರಿ. ಲದ್ದಾಖ್ ಏರಿಯಾ ತುಂಬ ಹಾರ್ಡ್ ಅನ್ನಿಸ್ತು. ಆದರೆ ಹಾಗೆ ನೆಕ್ಸ್ಟ್ ಆ ಸೆಕೆಂಡ್ ಇಯರ್ ನಮಗೇನು ಅನ್ನಿಸ್ಲಿಲ್ಲ, ಒಂಥರ ಮನೆ ಥರ ಆಗ್ಬಿಟ್ಟಿತ್ತು. ಮೇನ್ ಪ್ರಾಬ್ಲಮ್ ಅಂದರೆ ಮನೆಗೆ ರಜೆಗೆ ಬರೋದು. ಅಲ್ಲಿ ರಜೆಗೆ ಬರೋದೆಲ್ಲ ಒಂಥರ ಇಂಟ್ರೆಸ್ಟಲ್ಲಿ ಇರ್ತಾರೆ. ಇವತ್ತು ನಮ್ಮದು ಫ್ಲೈಟ್ ಇದೆ ಅಂತ ರೆಡಿ ಆಗಿರ್ತದೆ, ಹವಾಮಾನ ಹಾಳಾಯಿತು ಅಂದರೆ ಆ ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಡ್ತದೆ. ಆ ಫ್ಲೈಟ್ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ನಮ್ಮ ನಂಬರ್ ಬರೋದು ತುಂಬ ಕಷ್ಟ. ನಾವಿಲ್ಲಿ ಡೆಲ್ಲಿಯಿಂದ ಟ್ರೈನ್ ಬುಕ್ಕಿಂಗ್ ಮಾಡಿರ್ತೀವಿ, ಅದು ಕ್ಯಾನ್ಸಲ್ ಆಗಿರ್ತದೆ, ಎಲ್ಲ ಕ್ಯಾನ್ಸಲ್ ಆಗಿರ್ತದೆ, ಮತ್ತೆ ಸೀಟ್ ಸಿಗೋದಿಲ್ಲ. ಆರ್ಮಿಯವ್ರು ತುಂಬ ಕಷ್ಟಪಡೋದು ಅಂದರೆ ತುಂಬ ಇದು ಅಂದರೆ ಟ್ರೈನ್ ಬುಕ್ಕಿಂಗ್. ಅವರಿಗೆ ಈಗ ಪ್ಲ್ಯಾನಿಂಗ್ ಮಾಡಿರ್ತೆ, ನಾನು ನೆಕ್ಸ್ಟ್ ವೀಕ್ ರಜೆಗೆ ಹೋಗಬೇಕು ಅಂತ ರಿಸರ್ವೇಷನ್ ಮಾಡಿರ್ತೆ, ಕನ್ಫರ್ಮ್ ಆಗಿರ್ತದೆ. ಏನೋ ಒಂದು ಕಾರಣದಿಂದ ರಜೆ ಬಂದಾಗ್ಬಿಡ್ತು, ಇವತ್ತು ಬೇಡ ನೀನು ಇನ್ನೊಂದು ನೆಕ್ಸ್ಟ್ ವೀಕ್ ಹೋಗೋದು. ನೆಕ್ಸ್ಟ್ ವೀಕ್ ಹೋಗುವಾಗ ನನಗೆ ಸೀಟ್ ಸಿಗೋದಿಲ್ಲ ಅಲ್ಲಿ. ಆದರೆ ನಾ ಏನು ಮಾಡೋದು, ನಂಗೆ ಹೋಗಲೇಬೇಕು ಅಂತ ರಜೆ ಬರೋದು ಅಂದರೆ ಇಂಟ್ರೆಸ್ಟ್ ಬಂದಿರುತ್ತೆ. ಅಲ್ಲಿ MCU ಅಲ್ಲಿ ಕೇಳ್ತೀನಿ, ಅಲ್ಲಿ ಸೀಟ್ ಸಿಗೋದಿಲ್ಲ. ಆಮೇಲೆ ಎಲ್ಲಾದರೂ ಕೂತ್ಕೊಂಡು ಬರೋದು. ನಮ್ಮ ಜೊತೆ ನನ್ನ ಅನುಭವ ಅಂದರೆ ಸಿವಿಲಿಯನ್ ಯಾವತ್ತೂ ಹೆಲ್ಪ್ ಮಾಡೋದಿಲ್ಲ. ಹೌದಾ? ಇನ್ನು ನನ್ನ ಅನುಭವ ಒಂಚೂರು ಕೂರಿಸ್ಕೊಳ್ಳೋದಿಲ್ಲ. ನಮ್ಮದು ರಿಸರ್ವೇಷನ್ ಇದ್ದರೆ ನಾವು ಸಿವಿಲಿಯನ್ನಿಗೆ ಕೂರಿಸ್ಕೊತೀವಿ, ಬನ್ನಿ ಕೂತ್ಕೊಳ್ಳಿ ಅಂತೀವಿ. ಆರ್ಮಿಯವರನ್ನು ಅದೊಂದು ಇದಾಗಬೇಕು, ಚೇಂಜ್ಮೆಂಟ್ ಆಗಬೇಕು. ಯಾಕೆ ಗೊತ್ತಿಲ್ಲ, ಮೈಂಡ್ ಸೆಟ್ಟೇ ಹಾಗೆ. ಏನು ಮತ್ತು ಈಗೆಲ್ಲ ಫ್ಲೈಟ್ ಗೇಟ್ಗೆಲ್ಲ ಅಲ್ಲಿ ಹತ್ತಲಿಕ್ಕೆ ಬಂದಾಗೆಲ್ಲ ಸಲ್ಯೂಟ್ ಹೊಡೆಯೋದು, ಅದೆಲ್ಲ ಸಲ್ಯೂಟ್ ಹೊಡೆದ್ಬಿಟ್ರೆ ದೇಶ ಸೇವೆ ಅಂತ ನಾವಂತೂ ನಮ್ಮ ಅನುಭವ ಏನು ಅಂದರೆ, ಈಗ ಕೆಲವರು ಅದನ್ನು ಇದು ಮಾಡ್ಕೊಂಡಿರ್ಬೋದು. ಆದರೆ ನನ್ನ ಅನುಭವ ಏನು ಅಂದರೆ, ನನಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಾನು ಕೆಳಗಡೆ ಕೂತ್ಕೊಂಡೇ ಬಂದಿದ್ದೀನಿ ಬಿಟ್ಟರೆ, ನನ್ನನ್ನು ಬಾ ನೀನು ಕೂತ್ಕೊ ಸೈಡಿಗೆ ಕೂತ್ಕೊಂಡು ಹೋಗು ಅಂದವರು ಒಬ್ಬರು ಇಲ್ಲ. ನನ್ನ 24 ವರ್ಷದ ಸರ್ವೀಸಲ್ಲಿ ಯಾರೊಬ್ಬರೂ ನನ್ನನ್ನು ಕೂರಿಸ್ಕೊಂಡಿದ್ದಿಲ್ಲ. ಒಂದೇ ಯಾರಿಗಾದ್ರೂ ದುಡ್ಡು ಕೊಟ್ಕೊಂಡೆ ಸೀಟು ಖರೀದಿ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಆರ್ಮಿಯವ್ರ ಸೀಟು ಅಂದರೆ ಆ ಬಾತ್ರೂಮ್ ಪಕ್ಕದಲ್ಲಿ ಮಲ್ಕೊಂಬರೋದು. ನೀವು ಇವಾಗ ಬೇಕಿದ್ರೆ ಈ ಮಹಾರಾಷ್ಟ್ರ ಕ್ರಾಸ್ ಆಗಿ ನೋಡಿದರೆ ಆರ್ಮಿಯವ್ರು ಹೋಗುವಾಗ ಅಲ್ಲೇ ಮಲ್ಕೊಂಡು ಹೋಗುತ್ತೆ. ಕೆಲವು ಬೋಗಿ ಆರ್ಮಿ ಬೋಗಿ ಅಂತ ಇರ್ತದೆ ಕೆಲವು ಗಾಡಿಯಲ್ಲಿ. ಗೋವಾದಿಂದ ಹೋಗುವ ಎಕ್ಸ್ಪ್ರೆಸ್ ಒಂದಿದೆ, ಇದು ಜೇಲಮ್ಮ ಯಾವುದು ಅದರೊಳಗಿದೆ. ಮತ್ತು ಈ ಕಡೆಯಿಂದ ಹೋಗೋ ಗಾಡಿ ಯಾವುದಕ್ಕೂ ಆರ್ಮಿ ಬೋಗಿ ಇರೋದಿಲ್ಲ. ಸಿವಿಲಿಯನ್ ನಮಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡೋದಿಲ್ಲ, ಅದೊಂದೇ ಪ್ರಾಬ್ಲಮ್ಮು. ಹೌದು, ಆರ್ಮಿಯವ್ರು ಹೋಗುವಾಗ ಒಂದೇ ನಿಂತ್ಕೊಂಡು ಹೋಗಬೇಕು, ಒಂದೇ ಅಲ್ಲಿ ಬಾತ್ರೂಮ್ ಸೈಡಿಗೆ ಅಲ್ಲಿ ಮಲ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ಇವಾಗಲೂ ಆ ರೀತಿ ಮಲ್ಕೊಂಡು ಹೋಗ್ದು ನಾನು ನೋಡೋದೆ. ನೀವು ಈ ಟ್ರೈನಲ್ಲಿ ಮಾತ್ರ, ಮತ್ತು ಎಲ್ಲ ಕಡೆ ಈ ಕರೆಂಟ್ ರಿಸರ್ವೇಷನ್ ಎಲ್ಲ ಇರ್ತದೆ. ಆದರೆ ಏನು ಮಾಡ್ತೀರಿ, ಇವಾಗ ನೀನು ಎಲ್ಲ ರೆಡಿಯಾಗಿರ್ತದೆ, ಏನೋ ಒಂದು ಪ್ರಾಬ್ಲಮ್, ಇದು ರೆಡಿ ಮಾಡಿಬಿಟ್ಟು ಹೋಗು ಅಂತಾರೆ. ಆವಾಗ ಇವನು ಟ್ರೈನ್ ತಪ್ಪಿದ್ರು, ಮಿಸ್ ಆಗಿರ್ತದೆ. ಅವನು ರಜೆ ಅಂತೂ ಬರಲೇಬೇಕು. ಆ ರಜೆ ಹೇಳೋದು, ನಾವು 3 ತಿಂಗಳು 4 ತಿಂಗಳಾದರೂ ನಮಗೇನೋ ಅನಿಸೋದಿಲ್ಲ ಯೂನಿಟಲ್ಲಿ. ನಾವು ನೆಕ್ಸ್ಟ್ ಮಂತ್ ರಜೆಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ, ಆಮೇಲೆ ಅಲ್ಲಿ ಇರೋದು ತುಂಬ ಕಷ್ಟ. ಅದೊಂದು ಯಾಕೆ ಹಾಗೆ ಅಂತ ನಮಗಿನ್ನೂ ಗೊತ್ತಾಗಲಿಲ್ಲ. ಅದು 1 ವರ್ಷ ನಿಮಗೆ ರಜೆ ಸಿಕ್ಕಲಿಲ್ಲ ಅಂದರೂ ನೀವು ನಡೀತಾ ಇರ್ತೀರಿ. ನೀವು ಪ್ಲ್ಯಾನಿಂಗ್ ಮಾಡಿದರೆ
ನೆಕ್ಸ್ಟ್ ಮಂತ್ ನಾನು 7ನೇ ತಾರೀಕಿಗೆ ರಜೆಗೆ ಹೋಗಬೇಕು. ಆಮೇಲೆ ಅಲ್ಲಿ ಡ್ಯೂಟಿ ಮಾಡೋಕೆ ಆಗೋದೇ ಇಲ್ಲ, ತುಂಬ ಅಲ್ಲ ಮನೆ ವಿಚಾರಗಳು ಬರುತ್ತೆ ಸ್ಟಾರ್ಟ್. ನೀವು ಎಷ್ಟು ಸರಿ ಈ ಯುದ್ಧ ಅಥವಾ ಆ ಥರದ ಘರ್ಷಣೆ ಅದರಲ್ಲಿ ಭಾಗವಹಿಸಿದರೆ ಈ 24 ವರ್ಷದಲ್ಲಿ? ನಾನು ಕಾರ್ಗಿಲ್ ಟೈಮಲ್ಲಿ ನಾವು ಮುಂದೋಗಿಲ್ಲ. ನಾನಿದೆ ಆಪರಾಕ್ರಮಲ್ಲಿ ನಾವು ಫ್ರಂಟ್ ಇದರಲ್ಲೇ ಇದ್ದೀವಿ. ನಮ್ಮ ಯೂನಿಟ್ ಯಾವತ್ತು, ನಮ್ಮ ಯೂನಿಟ್ಗಿಂತ ನಮ್ಗೆ ಕಂಪ್ನಿ ಇದೆ, ಜಿಲ್ಲು ಕಂಪ್ನಿ. ನಾವು ಆರ್ಮರ್ಡ್ ಸಿ ಜಿ ಜೊತೆ ಇರಬೇಕಿತ್ತು. ನಾವು ಯಾವತ್ತೂ ಅದರೊಳಗೆ ಇದ್ವಿ. ನನ್ನ ಇದೇ ಗೊತ್ತಿಲ್ಲ, ನಾನು ಫ್ರಂಟಲ್ಲೇ ಇದ್ದೆ. ನನಗೆ ಯಾವುದು, ನನಗೆ ದೇವರ ಅನುಗ್ರಹನ ಏನೋ ಗೊತ್ತಿಲ್ಲ. ನನಗೆ ಒಂದು ಸ್ವಲ್ಪ ಹೇಳಿಕೊಟ್ರು ನಾನು ಅದನ್ನು ಕಲ್ತು ಬಿಡ್ತಿದ್ದೆ ಬೇಗ. ಮೋಟ್ರಲ್ಲಾಗಲಿ, ಆಮೇಲೆ ಯಾವುದಾದ್ರೂ ಒಂದು ರೇಖಿಯಲ್ಲಾಗಲಿ ನಂಗೆ ಓದಬೇಕು ಅಂತ ಇರಲಿಲ್ಲ. ನನಗೆ ಈ ಶಾಲೆಯಲ್ಲಿ ನೆನಪು ಇರ್ತಿರಲಿಲ್ಲ. ಶಾಲೆಯಲ್ಲಿ ಓದುವಾಗ ನಮ್ಗೆ ಮಾರ್ಕ್ಸ್ ಕಡಿಮೆ ಬರ್ತಿತ್ತು. ಆದರೆ ನಾನು ರೇಖಿಯಲ್ಲಿ ಅಲ್ಲಿ ಉರ್ದು ಕಲಿಯೋದಾಗಲಿ, ಪಂಜಾಬಿ ಕಲಿಯೋದಾಗಲಿ ನನಗೆ ಒಂದು ವಾರ ಹೇಳ್ಕೊಟ್ರೆ ನಾನು ಅದು ಓದ್ತಾಯಿದ್ದೆ. ಓದೋದಾಗಲಿ ಕಲಿಯೋದಾಗಲಿ ಅದೆಲ್ಲ ಮಾಡ್ತಿದ್ದೆ. ಅದಕ್ಕಾಗಿ ನಾನು ಫ್ರಂಟಲ್ಲೇ ಇದ್ದೇ ಬಿಟ್ಟೆ. ನಾನು ಬಿಟ್ಟು ಓದಿಲ್ಲ. ನೀನು ಇವತ್ತು ಸರಿ ಇಲ್ಲ ಹೋಗಿ ಮಲ್ಕ ಅಂತೇಳಿ ನನ್ನನ್ನು ಮಲಗಿಸೋದವ್ರು ಯಾರೂ ಇಲ್ಲ ಕೂರಿಸಿ. ನಾನು ನಮ್ಮ ಕಂಪ್ನಿ ಹೋದಲ್ಲಿ ಎಲ್ಲ ಕಡೆ ನಾನು ಇದ್ದೆ. ಎಷ್ಟೋ ಕಡೆ ಅಂದರೆ ನಾನೇ ಹೊಡೆದಿದ್ದೀನಿ ಅಂತ ಹೇಳೋದಿಲ್ಲ. ನಮ್ಮದೊಂದು ಟ್ರಿಪ್ ಹೋಗಿರ್ತದೆ, ಒಂದು ಸೆಕ್ಷನ್ ಹೋಗಿರ್ತದೆ. ಅವಾಗ ಹೊಡೆದಿದ್ದು ಎಷ್ಟೋ ಉಗ್ರಗಾಮಿಗಳ ಟೆರರಿಸ್ಟ್ ಹೊಡೆದಾಕಿದ್ದೀವಿ, ಹೊತ್ಕೊಬಂದಿದ್ದೀವಿ. ಒಳ್ಳೆ ಜಾನುವಾರು ಹೊತ್ಕೊಬಂದಾಗ ಅದೆಲ್ಲ ಅಲ್ಲಿ ಇದು. ಉಗ್ರಗಾಮಿಗಳನ್ನು ಹೊಡೆದ ಮೇಲೆ ಹೇಗಿರ್ತದೆ? ನೀವು ಹೊಡೆದ ಮೇಲೆ ಒಂಥರ ಅದೇನೋ ಖುಷಿ. ಯಾಕೆಂದರೆ ಅವ್ರು ಎಷ್ಟೋ ಜನರು ಹೊಡೆದಿರ್ತಾರೆ. ಮೇನ್ ಸಿವಿಲಿಯನ್ ಹೊಡೀತಾರೆ, ಆರ್ಮಿಯವ್ರಂತ ನಾವಂತೂ ಬಿಡಿ, ನಾವು ಅದಕ್ಕಾಗೇ ಇದ್ದವರು. ನಾವು ಫೈಟಿಂಗ್ ಮಾಡೋದು, ಅದು ಫೈಟಿಂಗ್ ಮಾಡುವಾಗ ಒಂದು ರೌಂಡ್ ಬಂದು ಹೊಡೆಯೋದು ಅದು ಕಾಮನ್. ನಾವು ಅವ್ರಿಗೆ ಹೊಡೆಯೋದು, ಅವ್ರು ನಮ್ಗೆ ಹೊಡೆಯೋದು. ಆ ಸಿವಿಲಿಯನನ್ನು ಹೊಡೆಯೋದು ಅದೆಲ್ಲ ತುಂಬ ಇದು. ಆವಾಗ ಅವ್ರನ್ನ ಹೊಡೆಯುವಾಗ ನಮ್ಗೆ ಖುಷಿ ಇರ್ತದೆ. ಹೊಡೆದ್ರೆ ಎತ್ಕೊಬರೋದು, ಆವಾಗ ಹೋಗೋದು ಏನೋ ಒಂಥರ ಇದಿರ್ತದೆ. ಅವ್ನು ಬದುಕಿರಲಿ ಇದ್ದೇ ಇರಲಿ, ಫಸ್ಟ್ ಹೋಗಿ ಒಂದು ರೈಫಲಲ್ಲಿ ಹೊಡೆದೇ ಬಿಡ್ತಾರೆ. ಅವ್ನು ಸತ್ತಿದ್ರೂ ಹೋಗಿ ಒಂದು ಸೆಕ್ಷನಲ್ಲಿ ಎಲ್ಲರೂ ಒಂದೊಂದು ಪೆಟ್ಟು ಬಿಟ್ಟಿರ್ತದೆ ಅವನು ಡೆಡ್ ಬಾಡಿಗಾದ್ರೆ. ಆ ಥರ ಮೂಮೆಂಟಲ್ಲಿ ತುಂಬ ಅದು ಡೆಡ್ ಬಾಡಿ ತಗೊಬಂದು ಇವ್ರಿಗೆ ಕೊಡೋದು. ಆಮೇಲೆ ಈಗ ನಮ್ಮ JNDKಯಲ್ಲಿ ನಮಗೆ ಆರ್ಮಿಯವರಿಗೆ ಆವಾಗ ಸಪೋರ್ಟ್ ಇರಲಿಲ್ಲ, ಸಿವಿಲಿಯನು ಸಪೋರ್ಟ್ ಮಾಡ್ತಿರಲಿಲ್ಲ ನಮಗೆ. ನಮ್ಮನ್ನು ನೋಡಿದ್ರೆ ಥೂ ಅಂತ ಹೋಗೋದು ಇದೆಲ್ಲ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ? ಜಮ್ಮು ಕಾಶ್ಮೀರ ಅದೇ ನಾನು ಎಷ್ಟು ವರ್ಷ ಕೆಲಸ ಮಾಡಿದ್ದೆ? ನಾನೊಂದು 2 ವರ್ಷ ಇದ್ದೆ ಅಲ್ಲಿ. ಅದು ಅವಾಗ ಇವಾಗಾದ್ರೆ ಸ್ವಲ್ಪ ಚೇಂಜ್ಮೆಂಟ್ ಆಗಿದೆಯಂತೆ. ಆಗಿದೆ, ನಾನು ಮೊನ್ನೆ ಹೋಗಿದ್ದೆ. ಅದೇ ನಾನು ಅದರ ನಂತರ ಅಷ್ಟು ಹೋಗಿಲ್ಲ. ಲದ್ದಾಖಿಗೆ ಹೋಗುವಾಗ ಬೈ ರೋಡ್ ಹೋಗಿದ್ದೆ ಅಷ್ಟೇ, ಬಿಟ್ಟರೆ ನಂತರ ಹೋಗಿಲ್ಲ. ಅವಾಗ ಏನು ಅಂದರೆ ನಾವು ಹೇಳ್ಕೊಳ್ಬೇಕು, ಇದು ಬಿಡಬೇಕು ಅಂತ ಗೊತ್ತಾಗಿಲ್ಲ. ಆರ್ಮಿಯವ್ರು ಸತ್ತರೆ ಅಲ್ಲಿ ಅಂಗಡಿಯವ್ರಲ್ಲೆಲ್ಲ ಬಂದು ಖುಷಿ, ಪಟಾಕಿ ಹೊಡೆಯೋದು ಇದೆಲ್ಲ ಮಾಡ್ತಿದ್ರು. ಅದೇ ಮಿಲಿಟೆಂಟನ್ನು ಆರ್ಮಿಯವ್ರು ಹೊಡೆದ್ರೆ ಅಂಗಡಿ ಬಂದಾಗಿರ್ತದೆ, ಮಸೀದಿಯಲ್ಲಿ ನಮಾಜ್ಗಳು ನಡೀತದೆ. ಇದೆಲ್ಲ ನಮಗೆ ನಾವು ಒಮ್ಮೊಮ್ಮೆ ಅನ್ನಿಸ್ತಿತ್ತು, ಯಾಕಾದರೂ ನಾವಲ್ಲಿ ಹೋದ್ರಪ್ಪ, ಯಾಕೆ ಹೋಗಬೇಕು? ನಾವು ಅವರನ್ನು ಕಾಪಾಡೋಕೆ ಹೋಗೋಕ್ಕಿತ್ತು. ಅವ್ರು ನಮ್ಮನ್ನು ಸಾಯಿಸ್ತಾರೆ, ನಮಗಾಗೆ ಇದು ಮಾಡ್ತಾರೆ. ರೋಡ್ ಬಂದ್ ಮಾಡ್ಕೊಂಡು ನಮಗೆ ಕಲ್ಲು ಹೊಡಿಯೋದು ನೋಡ್ತಿರೋ. ನಾವು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಊರಿನವ್ರು ನಮ್ಮ ಮೇಲೆ ಕಲ್ಲು ಹೊಡಿತಾರೆ. ನಾವು ಹೊಡೆಯೋದು ಅವರನ್ನು, ಉಗ್ರಗಾಮಿಗಳನ್ನು ಹೊಡಿಲಿಕ್ಕೆ ಹೋದರೆ, ಪಾಕಿಸ್ತಾನದವ್ರನ್ನ ಹೊಡಿಲಿಕ್ಕೆ ಹೋದರೆ ಊರಿನವ್ರು ನಮ್ಮ ಮೇಲೆ ಕಲ್ಲು ಹೊಡಿತಾರೆ, ಅವ್ರಿಗೆ ರಕ್ಷಣೆ ಕೊಡ್ತಾರೆ. ಅವಾಗ ನಮ್ಗೆ ಅನ್ನಿಸ್ತಿತ್ತು, ಯಾಕಾದ್ರೆ ಯಾಕೆ ಕಾಪಾಡಬೇಕು ಇವ್ರನ್ನ ಅಂತ ಅನ್ನಿಸ್ತಿತ್ತು. ಈಗ ಚೇಂಜ್ಮೆಂಟ್ ಆಗಿದೆ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ. ತುಂಬ ಜನ ಇದ್ದಾರೆ. ನಾವು ಇವಾಗೂ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ನಮ್ಮ ಹುಡುಗರು ಹೇಳ್ತಿರ್ತೀವಿ, ನಾನು ಅಲ್ಲಿದ್ದೆ, ಇವಾಗ ಪರವಾಗಿಲ್ಲ, ಮೊದಲಿನಂಗಿಲ್ಲ ಅಂತ ಹೇಳ್ತಾರೆ. ಸೊ ಜಮ್ಮು ಕಾಶ್ಮೀರ ಬದಲಾಗ್ಬೋದು, ಹೀಗಾಗ್ಬೋದು ಅಂತ ನಿರೀಕ್ಷೆ ಇತ್ತ ನಿಮಗೆ? ಇಲ್ಲ, ಆವಾಗ ಸಾಧ್ಯನೇ ಇರಲಿಲ್ಲ. ಆವಾಗ ನಮಗಂತೂ ಅನ್ನಿಸ್ತಿರ್ಲಿಲ್ಲ ಇನ್ನು. ಯಾಕೆಂದರೆ
ಇವಾಗ ನೈಟ್ ಪೆಟ್ರೋಲಿಂಗ್ ಅಂತ ಹೋದವಾಗ ಫೈರ್ ಮಾಡಬೇಕು ನಮಗೆ ಭಯ ಆಯ್ತಿತ್ತು. ನಮಗೆ ಗೊತ್ತಿರ್ತದೆ, ನಾನು ಆ್ಯಕ್ಚುಲಿ ನನ್ನ ನೈಟ್ ಪೆಟ್ರೋಲಿಂಗ್ನಲ್ಲಿ 2001 ಇಸ್ವಿಲಿ ಶಾಯದ್ ಬನಿಯಾಲ್ ಅಂತ ಇದೆ. ಬನಿಯಾಲ್ ಏರ್ಪೋರ್ಟ್ ಹೆಲಿಪ್ಯಾಡ್ ಕೆಳಗಡೆ 2 ಜನ ಗೊತ್ತಿದ್ದಾರೆ ರಾತ್ರಿ ಸುಮಾರು 11 ಗಂಟೆ. ನಮಗೆ ಆ್ಯಕ್ಚುಲಿ ಗೊತ್ತು ಅವ್ರ ಹತ್ರ ವೆಪನ್ ಇದೆ. ನಮ್ಮ ಲೀಡ್ ಮಾಡುವವನು ಅವನು 100% ಮಿಲಿಟೆಂಟ್ ಅಂತ ಹೇಳ್ತಿದ್ದಾನೆ. ಆದರೂ ಫೈರ್ ಮಾಡಲಿಕ್ಕೆ ನಮಗೆ ಭಯ ಅವಾಗ. ಯಾಕೆ ಅಂದರೆ ಒಂದು ವೇಳೆ ಅವನ ಹತ್ರ ರೈಫಲ್ ಇಲ್ಲ ಅಂದರೆ ಹ್ಯೂಮನ್ ರೈಟ್ಸ್ ಅವ್ರು ನಮ್ಮನ್ನು ಹಿಡ್ಕೊತಿದ್ರು. ಆ ಭಯ ಇತ್ತು. ಮತ್ತೇನು ಮಾಡಿದ್ರಿ? ಆಮೇಲೆ ನಾವು ಕಲ್ಲಲ್ಲಿ ಹೊಡೆದ್ವಿ, ಅವ್ನು ಓಡೋದ. ಅಷ್ಟು ಭಯ ಇತ್ತು ನಮ್ಗೆ ಅವಾಗ. ನಮ್ಮ ಹತ್ರ ಇದಿದೆ, ವೆಪನ್ಸ್ ಇದೆ, AK-47 ಇದೆ, ಫೈರ್ ಮಾಡ್ರೆ ಅವನು ಸಾಯ್ತಾನೆ. ಆದರೆ ನಮ್ಗೆ ಭಯ ಅಂದರೆ ಒಂದು ವೇಳೆ ಅವನ ಹತ್ರ ರೈಫಲ್ ಇಲ್ಲ ಅಥವಾ ಸಿವಿಲಿಯನ್ ಆಗಿಬಿಟ್ಟ ಅಂದರೆ ನಮಗೆ ಮತ್ತು ನೌಕರಿ ಮಾಡೋಕ್ಕೆ ಕೊಡೋದಿಲ್ಲ. ಆ ಭಯ ಇತ್ತು. ಆದರೆ ಈಗ ಆಗಿಲ್ಲ. ಅಲ್ಲಿ ಕೋರ್ಟ್ ಆಫ್ ಎನ್ಕ್ವೈರಿ ಅಂತ ನಡೀತದೆ, ಅದನ್ನು ಎದುರಿಸೋದು ಯಾರಿಗೂ ಬೇಡ. ಇಲ್ಲಿ ಕೋರ್ಟ್ ನಡೀತದೆ, ನಮಗೆ ಕೋರ್ಟ್ ಆಫ್ ಎನ್ಕ್ವೈರಿ ನಡೀತದೆ. ಅದು ಯಾರಿಗೂ ಬೇಡ. ಒಂದು ಸೋಲ್ಜರ್ ಅದವನಿಗೆ ಆ ಕೋರ್ಟ್ ಆಫ್ ಎನ್ಕ್ವೈರಿ ಅಟೆಂಡ್ ಮಾಡೋದು ಯಾರಿಗೂ ಬೇಡ. ಅಷ್ಟು ಕಠಿಣವಾಗಿರ್ತದೆ. ಅದಕ್ಕಾಗಿ ನಿಮ್ಮ ಆರ್ಮಿಯವರೇ, ನಮ್ಮ ಆರ್ಮಿದೇ ಒಂದು ಇವ್ರು ಇರ್ತಾರೆ, ಯಾವ್ಯಾವ ಕ್ವಶನ್ ಕೇಳ್ತಾರೆ ಅಂತಲೇ ಹೇಳಲಿಕ್ಕೆ ಬರೋಲ್ಲ, ಅಷ್ಟು ಕಷ್ಟ ಇರ್ತದೆ. ಅದಕ್ಕಾಗಿ ಅವಾಗ ಗೊತ್ತಿದ್ರೂ ಹೊಡಿಲಿಕ್ಕೆ ಹೆದರ್ತೆ, ಭಯ ಇರ್ತಿತ್ತು. ಯಾಕೆ ಹೊಡಿಲಿ, ಯಾಕೆ, ಅದೆಲ್ಲ ಯೋಚನೆ ಬರ್ತಿತ್ತು. ಇವಾಗಾದರೆ ಹಾಗಿಲ್ಲ ಅನ್ನಿಸ್ತದೆ. ಮೊದಲೇನ ಅದಕ್ಕೆ ಚೇಂಜ್ ಆಗತ್ತಾ ಇಲ್ಲವಂತ ಅನಿಸಿದ್ದು ಯಾಕೆ ಅಂದರೆ ಇದಕ್ಕೆ ಆಗಿತ್ತು. ನಾವಿಷ್ಟು ನಮ್ಮ ಹತ್ರ ವೆಪನ್ ಇದೆ, ನಾವು ಆರ್ಮಿಯವರು, ಆದರೂ ಒಬ್ರಿಗೆ ಫೈರ್ ಮಾಡಲಿಕ್ಕೆ ಭಯ ಅಂತ ಅನಿಸಿದಾಗ ಮುಂದೆ ಇದೇ ರೀತಿ ಇದ್ರೆ ತುಂಬ ಕಷ್ಟ ಅಂತ ಅನಿಸ್ತಾಯಿತ್ತು. ಕರೆಕ್ಟು.